ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಸಿಂಪಲ್ ಆಗಿ ಬೀನ್ಸ್ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ತೊಗರಿಬೇಳೆ ಅರ್ಧ ಕಪ್, ಕಡಲೆ ಬೀಜ 2 ಸ್ಪೂನ್, ಕರಿಬೇವು ಸ್ವಲ್ಪ, ಟೊಮೆಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೀನ್ಸ್ 1 ಕಪ್, ಈರುಳ್ಳಿ ಅರ್ಧ ಕಪ್, ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಸ್ವಲ್ಪ, ಹುಣಸೆ ಹಣ್ಣು ರಸ ಸ್ವಲ್ಪ. ನಾವು ಮೊದಲಿಗೆ ಬೇಳೆ ಮತ್ತು ಕಡಲೆ ಬೀಜವನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ, ಈ ಥರ ನುಣ್ಣಕ್ಕೆ. ಈಗ ಇದ್ರ ಜೊತೆಗೆ ನಾವು ಬೀನ್ಸ್ನೇ ಆ್ಯಡ್ ಮಾಡೋಣ. ಬೀನ್ಸು, ಟೊಮೆಟೊ, ಸ್ವಲ್ಪ ಉಪ್ಪನ್ನೇ ಸೇರಿಸೋಣ. ಇದು 1 ವಿಸಿಲ್ಗೆ ಕುಗ್ಸ್ಕೊಡೋಣ. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಬಿಡಿಸ್ಕೊಡೋಣ. ಎಣ್ಣೆ ಬಿಸಿ ಆಗಿದೆ, ಜೀರಿಗೆ ಸಾಸಿವೆಯನ್ನೇ ಸೇರಿಸ್ಕೊಡೋಣ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯನ್ನು ಒಗ್ಗರಣೆಗೆ ಹಾಕ್ಕೊಡೋಣ. ಕರಿಬೇವು ಹಾಕ್ಕೊಡೋಣ, ಈರುಳ್ಳಿನೂ ಸೇರ್ಸೋಣ. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಸ್ಮೆಲ್ ಅಂತೂ ಬರ್ತಾಯಿದೆ. ತುಂಬ ಚೆನ್ನಾಗಿದೆ. ಈಗ LG ಇಂಗುವನ್ನೇ ಸೇರಿಸಿದ್ದೀನಿ. ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುಣಸೆ ಹಣ್ಣು ರಸವನ್ನೇ ಸೇರಿಸ್ಕೋಬೇಕು. ಸೇರಿಸಿದ ನಂತರ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡರ್ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಹತ್ತಿರ ಬರಬೇಕು ಗಟ್ಟಿಯಾಗಿ. ಅಷ್ಟೊತ್ತಿಗೆ ನಾವು ಬಾಯ್ಲ್ ಆಗಿದೆ ಬೀನ್ಸ್ ನೋಡೋಣ. ಬೀನ್ಸ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ಬೇಕಾಗಿರೋ ನೀರು ಸೇರಿಸ್ಕೊಂಡು ಈಗ ಹುಣಸೆ ಹಣ್ಣಿನ ರಸವಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿ. ಈಗ ಸಾಂಬಾರನ್ನೇ ಅದ್ರ ಒಳಗಡೆ ಸೇರಿಸ್ಕೊಡೋಣ. ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನೇ ಕುದಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಬೀನ್ಸ್ ಸಾಂಬಾರಂತೂ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಬನ್ನಿ ಫ್ರೆಂಡ್ಸ್, ನೀವೇ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಈ ಸಾಂಬಾರಂತೂ. ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ. Bye friends, thank you.